ಶಾಂತಮ್ಮ ದಯವಿಟ್ಟು ಹೀಗೆಲ್ಲ ಮಾಡಬೇಡ. ನೋಡು ಏನಯ್ಯ ನೋಡೋದು, ನನ್ನ ಗಂಡನ ಉಸಿರಾಡೋ ಯಾಣ ಮಾಡಿ ಮಲಗಿಸಿದ್ದೀರ. ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮನೆ ಮರ್ವಾದಿನ ಕಾಪಾಡಿವ್ ನೀವು. ಈ ಮನ್ಯಾಗ ನಾ ಕಾಲು ಕೆಳಗೆಯಿಂದ ಒಂದಲ್ಲ ಒಂದ್ ರೀತಿ ಅನ್ಯಾಯ ಮಾಡಿಸ್ಲೇ ಇದ್ದೀರಾ. ಆದ್ರೂ ಅದನ್ನೆಲ್ಲ ಒಟ್ಕಾಕೊಂಡು ಸುಮ್ಕಿವ್ನಿ. ಆದ್ರೆ ಈ ಮಗಿನ ವಿಷಯ ಅಂತ ಬಂದಾಗ ನನ್ ಕಳ್ಳು ಚುರ್ ಅಂತದೆ, ಹೃದಯ ಪಳ್ಳಂತದೆ. ಅದಕ್ಕೆಯ ಈ ಮಗಿಗೆ ಇಷ್ಟ ಅವಮಾನ ಆದ್ರೂ ನಾ ಸಹಿಸಕ್ಕಿಲ್ಲ. ಈಗೇನಯ್ಯ, ಈ ಮಗಿಗೆ ನೀನೇ ನ್ಯಾಯ ಕೊಡಿಸ್ತೀಯೋ ಇಲ್ಲ ನಾನೇ ಕೊಡಿಸ್ಲೋ? ಇಲ್ಲ, ನಾನೇ ಕೊಡಿಸ್ತೀನಿ. ಹಂಗಾರ್ ಕರಿ ಹೇಳು, ಈ ಮಗಿನಪ್ಪ ಯಾರು ಅಂತ. ಸುಮ್ಕೆ ನಿಂತ್ಕೊಬಿಟ್ಟಲ್ಲ, ಕೇಳವ ಸುಗ್ಗಿ. ಪುಟ್ಟ, ನಿಮ್ಮ ಅಪ್ಪಯ್ಯ. ಏನಾಯ್ತು? ಏನೂ ಇಲ್ಲ ಮನಸ. ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು ಹೇಳಿ. ಶಾಂತ, ಏನ್ ಹೇಳ್ದೆ ನೀನು? ಇಲ್ದೇ ಇರೋದು ಏನು ಹೇಳೋನೆ, ಎಲ್ಲ ಇರೈಸ್ಯಾನೆ. ಅದೇ ಹಳೆ ರಾಗ. ಈ ಮಗಿನಪ್ಪ ಯಾರು ಅಂತ ಹೇಳ್ತೀನಿ ಅಂತಿದ್ದೆ. ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅವತ್ತು ನನ್ನ ಹತ್ರ ಬಳೆಗಳು ಈಸ್ಕೊಂಡೆ ತಾನೆ. ಇವಾಗ ಹೇಗೆ ಸತ್ಯ ಹೇಳ್ತೀಯಾ? ನೀವು ಬಳೆ ಕೊಟ್ಟಿದ್ದು ಆವತ್ತು, ಹೇಳ್ತೀನಿ ಅಂತಿರೋದು ಇವತ್ತು. ಈಗಲೂ ಅವತ್ತು ನಂಗೆ ಮುಚ್ಕೊಂಡಿರ್ಬೇಕು ಬಾಯ್ನ ಅಂದ್ರೆ ನಿಮ್ ಕಿವಿಯಾಗಿರೋ ಬೋಲಿನ ನಂಗೆ ಕೊಡಬೇಕು. ವಾ, ತುಂಬಾ ಬೆಲೆ ಬಾಳೋದು ಅಂತ ಕಾಣತದೆ. ನಿಮಗ್ ಕಷ್ಟ ಆದ್ರೆ ಬ್ಯಾಡ ಬಿಡಿ, ನಾ ಅಲ್ಲಿಗೆ ಹೋಯ್ತೀನಿ. ಈ ನಮ್ಮ ಅವ್ವ ಕೇಡಿ, ದೊಡ್ಡ ಕೇಡಿ ಕೊಟ್ಬಿಟ್ರಿ ಕಣವ. ಪುಟ್ಟ ಮಗು ನೀನು, ದೊಡ್ಡ ಮಾತನಾಡಬಾರ್ದು. ನಿಮ್ ಮೈ ಮ್ಯಾಗೆ ಒಡವೆ ಇದೇ ತರ ಯಥೇಚ್ಛವಾಗಿ ನಲ್ದಾಡ್ತಾ ಇರ್ಲಿ. ಯಾಕೆ ಅದನ್ನು ಬಡ್ದು ಬಾಯಿಗೆ ಹಾಕೊಳಕ್ಕ? ಏ ಲೆಕ್ಕವಾಗಿ ನೋಡಿದ್ರೆ ಈ ಮನೆ ಯಜಮಾನಿಕನೇ ನೀನು. ಇವ್ರು ತಿಂತಾ ಇರೋದು, ಮೈ ಮ್ಯಾಗ ಹಾಕೊಂಡ್ ಮೆರಿತಾ ಇರೋ ಒಡವೆ ಎಲ್ಲ ನಿಂದೆಯ. ನಿನ್ ಚಿನ್ನನ ನಿನ್ಗೆ ವಾಪಸ್ ಇಸ್ಕೊಂತ ಇದ್ವಿ. ತಪ್ಪೇನು? ನಡಿ ನಡಿ, ನಿಂಗೆ ಲೆಕ್ಕಾಚಾರವೆಲ್ಲ ಅರ್ಥ ಆಗಕ್ಕಿಲ್ಲ. ನೀವು ಮಾಡಿರೋ ಒಂದೇ ಒಂದ್ ತಪ್ಪು ಇವತ್ತು ನಮ್ಮನ್ನ ಎಲ್ಲಿಗೆ ತಂದು ನಿಲ್ಸಿದೆ ನೋಡಿ. ಯಾರ್ಯಾರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ರೀ. ಈ ಮನೇಲಿ ನಾವಿರೋದೇ ವೇಸ್ಟ್ ಅನ್ನೋ ತರ ಆಗೋಗಿದೆ. ಏನು ಮಾಡಕ್ಕಾಗಲ್ಲ ಮಾನಸ. ಇನ್ನು ಎಷ್ಟು ದಿನ ಅಂತ ಏನು ಮಾಡಕ್ಕಾಗಲ್ಲ ಅಂತ ಹೀಗೆ ಕೈ ಕಟ್ಕೊಂಡಿರ್ತೀರಾ? ಅವತ್ ನೋಡಿದ್ರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ಲು, ನನ್ನ ಹತ್ರ ಬಳೆ ಇಸ್ಕೊಂಡ್ಲು, ಇವತ್ತು ಓಲೆ ಇಸ್ಕೊಂಡಿದ್ದಾಳೆ. ಇನ್ ಮುಂದೆ ಇನ್ನೇನೋ? ಸುಗ್ಗಿ ಹೇಳಿದ್ದು ಕರೆಕ್ಟು ರೀ. ಆಸೆನ ಬೆನ್ನ ಕಟ್ಕೊಂಡವ್ರಿಗೆ ಪ್ರಪಂಚನೇ ಕೊಟ್ರು ಸಾಕಾಗಲ್ಲ. ನಾವು ನಾಳೆ ಬ್ರಹ್ಮಾಂಡನೇ ಕೊಟ್ರು ಇನ್ನು ನಾಳೆ ಏನ್ ಕೊಡ್ತಾರೋ ಅಂತ ಹಪಾಹಪಿಸ್ತಿರ್ತಾರೆ. ಈ ತರ ದುಡ್ಡು ಕಾಸನ್ ಕೊಟ್ಕೊಂಡು ಇನ್ನು ಎಷ್ಟು ದಿನ ಅಂತ ತಳ್ಳೋಣ? ಇಲ್ಲ, ಇವಳು ಬಹಳ ಹೆಚ್ಕೊಂಡಿದ್ದಾಳೆ. ನಮ್ಮನ್ನ ಬುಗುರಿ ತರ ಆಡಿಸ್ತಿದ್ದಾಳೆ ರೀ. ನಾನು ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಅವಳು ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಹದ್ ಮೀರಿ ಹೋಗ್ತಾಳೆ. ನಾವು ಹೀಗೆ ಚಿಲ್ಲರೆ ಕೊಟ್ಟು ಕೊಟ್ಟು ಒಂದಿನ ಸಾಕಾಗ್ತೀವಿ. ಅವಳು ತಗೊಂಡು ಸಾಕಾಗ್ತಾಳೆ. ಅವತ್ತು ಅವಳು ಸಂಗಮ ಹತ್ರ ಹೋಗಿ ಎಲ್ಲ ವಿಚಾರನೂ ಹೇಳ್ತಾಳೆ. ಯಾವುದೇ ಕಾರಣಕ್ಕೂ ಅದಾಗೋದಕ್ಕೆ ನಾನು ಬಿಡಲ್ಲ ಮನಸ. ಯಾಕೊಳ್ಳೆ ಬುದ್ಧಿ ಇಲ್ದೇ ಇರೋ ತರ ಮಾತಾಡ್ತಿದ್ದೀರಾ? 24 ಗಂಟೆ ಅವಳನ್ನ ನಾವು ಕಾಯ್ಕೊಂಡು ಕೂತಿರಕ್ಕಾಗತ್ತಾ? ಆಗಲ್ಲ ರೀ. ಇವಳು ಯಾವತ್ತಿದ್ರು ನಮ್ಗೆ ಅಪಾಯನೇ ನೋಡಿ. ಕಂಡವರಿಂದ ನಮ್ ಸಂಗಮ್ಗೆ ವಿಚಾರ ಗೊತ್ತಾಗಿ ಅವನ್ಗೇನಾದ್ರೂ ಅಪಾಯ ಆಗೋ ಮುಂಚೆ ಆಯಶ್ಚಿತ್ತಕ್ಕೆ ರೆಡಿಯಾಗಿ ನಾವೇ ಎಲ್ಲ ಸತ್ಯನೂ ಹೇಳ್ಬಿಡೋಣ. ನಾನು ಹೇಳ್ತಿರೋದು ಕರೆಕ್ಟ್ ಆಗಿದೆ ತಾನೆ? ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮನಸ. ಯಾವುದೋ ಹಳ್ಳಿ ಹೆಂಗ್ಸ್ ಬಾಯಲ್ಲಿ ತನ್ನ ಅಣ್ಣನ ಯೋಗ್ಯತೆ ತಿಳ್ಕೊಂಡು ಕೊರಗೋದಕ್ಕಿಂತ ಸ್ವಂತ ಅದಕ್ಕೆ ಬಾಯಲ್ಲಿ ಕೇಳೋದೇ ಮೇಲು. ನೋಡು, ನಾನು ನಿನಗೆ ಅಡ್ಡಿ ಬರಲ್ಲ. ಹೋಗಿ ಸಂಗಮ್ಗೆ ಎಲ್ಲ ವಿಷಯನೂ ಹೇಳು. ನಿಜವಾಗ್ಲೂ ಹೇಳ್ತಿದ್ದೀರಾ?
ಹೋಗು ಹೋಗು ಮಾನಸ, ಹೋಗು. ಹೋಗಿ ಸಂಗಮತ ಇರೋ ವಿಷಯನ ಹೇಳು. ಅದರಿಂದ ನನಗೂ ಮುಕ್ತಿ ಸಿಗುತ್ತೆ. ಹೋಗು ಹೋಗು ಅಂತ ಹೇಳಿದ್ನಲ್ಲ, ಹೋಗು. ನಾನು ಜೂನಿಯರ್ ಹತ್ರ ನಿನ್ ಪ್ರಶ್ನೆ ಕೇಳಿದ ಮರುಕ್ಷಣನೇ ನಿನ್ ಗಂಡನ ನೀನ್ ಕಳ್ಕೊತ್ಯ. ಅಯ್ಯೋ ರೀ ರೀ ಏನ್ ಮಾಡ್ತಿದ್ದೀರಾ? ಬಿಡು ಮಾನಸ, ಬಿಡು ಬಿಡಿ ಬಿಡು ಮಾನಸ. ರೀ ಬಿಡ್ರಿ. ನನ್ನ ಜೂನಿಯರ್ಗೆ ಸತ್ಯ ಗೊತ್ತಾಗಿ ಅವನನ್ನು ದ್ವೇಷ ಮಾಡಿದ್ರೆ ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಬೆನ್ ತಿರ್ಗಿಸ್ಕೊಂಡು ಹೋದ್ರೆ ಅದ್ರ ಬದಲು ನಾನು ಸತ್ತು ಹೋಗೋದೆ ಒಳ್ಳೇದಲ್ವಾ? ಅದಕ್ಕೆ ಅವನು ಬರೋದಕ್ಕೂ ಮೊದಲು ನಾನೇ ಲೋಕ ಬಿಟ್ಟು ಹೊಟ್ಟೋದ್ರೆ ಆಗ ನಮ್ಮಣ್ಣ ಪಶ್ಚಾತ್ತಾಪದಿಂದ ಸತ್ತು ಹೋಗಿದ್ದಾನೆ ಅಂತ ಅನ್ಕೋತಾನೆ. ಆಗ ಅವನು ನನ್ನನ್ನು ದ್ವೇಷ ಮಾಡೋದಕ್ಕೂ ಬದಲು ಕನಿಷ್ಠ ಮರಣ ಪಡ್ತಾನೆ. ಅದೊಂಥರ ನೆಮ್ಮದಿ ಅಲ್ವಾ ಮಾನಸ? ಮನುಷ್ಯನ್ಗೆ ರೀ ಕಷ್ಟ ಬರೋದು, ಅದನ್ನ ಎದುರಿಸೋದ್ ಬಿಟ್ಟು ಈಗ ಹೇಳಿ ತರ ಸಾವಿಗೆ ಮುಖ ಮಾಡ್ಕೊಂಡಿದ್ರೆ ಏನ್ ಹೇಳಿ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಪ್ಪ? ಇಲ್ಲಿ ನೋಡು ಮಾನಸ, ಮಾನಸ, ಇಲ್ಲಿ ನೋಡು, ನನಗೊಂದು ಉಪಾಯ ಉಳಿದಿದೆ. ನಮ್ಗೆ ಬೇಕಾಗಿರೋದು ಸುಗ್ಗಿ, ಶಾಂತ ಅಲ್ಲ. ಹೇಗಾದ್ರೂ ಮಾಡಿ ಶಾಂತನ ಈ ಮನೆ ಬಿಟ್ಟು ಓಡಿಸ್ಬಿಟ್ರೆ ನಮ್ಮೆಲ್ಲ ಪ್ರಾಬ್ಲಮು ಸಾಲ್ವ್ ಆಗ್ಬಿಡುತ್ತೆ. ಅವಳೊಬ್ಳನ್ನೇ ಮನೆಯಿಂದ ಹೇಗೆ ಹೊರಗೆ ಕಳಿಸ್ತೀರಾ? ಜೂನಿಯರ್, ಹಾ ಸೀನಿಯರ್, ಸ್ವಲ್ಪ ಮಾತಾಡ್ಬೇಕಿತ್ತು. ಹುಷಾರು. ಏನು ವಿಷಯ ಸೀನಿಯರ್? ಜೂನಿಯರ್, ಶಾಂತಮ್ಮ ಹೇಳೋ ಕತೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಅವಳ ಗಂಡ ಅವಳನ್ನ ನಿಜವಾಗ್ಲೂ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ನೋ ಅಥವಾ ಯಾವ ಉದ್ದೇಶದಿಂದ ಬಂದೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ದೇವ್ರ ದಯೆ, ಅವನಿಗೇನು ಅಪಾಯ ಆಗಲಿಲ್ಲ, ಬದುಕುಳ್ಕೊಂಡ. ಆದರೆ ಅವನಿಗೆ ಜ್ಞಾನ ಬಂದು ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ನಾಳೆ ಏನಾಗ್ಬೋದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಶಾಂತಮ್ಮನ ಗಂಡನ ಟ್ರೀಟ್ಮೆಂಟ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಟ್ಟು ಅವಳನ್ನ ಮನೆಯಿಂದ ಆಚೆ ಕಳಿಸು ಅಂತ ಹೇಳ್ತಾ ಇದ್ದೀನಿ.